ಬೆಳಗ್ಗೆ ಯೋಗಿ ಯಾಕೆ ಬಕೆಟ್ ಇಟ್ಕೊಂಡು ತಾರಾಡ್ತಾವನೆ ಅಂತ ನೀವು ಯೋಚನೆ ಮಾಡ್ತಿರ್ಬೋದು. ಯಾಕೆ ಅಂದರೆ ಒಂದು ಕಾರಿಗೆ ನೀರು ಹಾಕ್ತಾವನೆ. ನೀರು ಯಾಕೆ ಅಂತಂದರೆ 100 ಕಿಲೋಮೀಟ್ರ್ ಟ್ರಾವೆಲ್ ಮಾಡಬೇಕು. ಇವಾಗ ಟ್ರಾವೆಲ್ ಯಾಕೆ ಅಂತ ನೀವು ಕೇಳಿದ್ರೆ, ನನ್ನ ಹೆಂಡ್ತಿನ ತವ್ರ ಮನೆಗೆ ಬಿಟ್ಟು ಬಂದಿದ್ದೆ. ಸೊ ಅವಳನ್ನ ಈಗ ಕರ್ಕೊಂಬರೋ ಸಮಯ. ಯೋಗಿಗೆ ಒಂದಿನ ಮುಂಚೆಗೆ ಹೇಳಿದ್ದೆ, ಮಗ ಈ ಥರ ಹೊರಡಬೇಕು ಅಂತ. ಅದಕ್ಕೆ ಅವನು ಸರಿ ಮಗ, ನೈಟ್ ಶಿಫ್ಟ್ ಕೆಲಸ ಮುಗಿಸ್ಕೊಂಡು ಮಾರ್ನಿಂಗೇ ಬರ್ತೀನಿ, ಮಾರ್ನಿಂಗೇ ಹೊರಟುಬಿಡೋಣ ಅಂತ ಏನೋ ಪ್ಲಾನ್ ಹಾಕಿದ್ದು. ಆದರೆ ಮಾರ್ನಿಂಗೇ ಹೊರಡೋಕ್ಕಾಗಲಿಲ್ಲ, ಯಾಕಂದರೆ ಟೈಮ್ ಆಗೇ ಹೋಯಿತು. ಏನೂ ಮಾಡೋಕ್ಕಾಗಲ್ಲ. ಒಂದು ಕಡೆ ಹೊರಡಬೇಕು ಅಂತ ಡಿಸೈಡ್ ಮಾಡಿದಾದ್ಮೇಲೆ ಟೈಮ್ ಹೆಚ್ಚು ಕಮ್ಮಿ ಆಗೇ ಆಗುತ್ತೆ. 6 ಗಂಟೆಗೆ ಹೇಳಿರೋ ಟೈಮು. ಕಂಪ್ನಿ ಮುಗಿಸ್ಕೊಂಡು ಪಾಪ ನೈಟ್ ಶಿಫ್ಟ್ ಹೋಗಿದ್ದ ಯೋಗಿ. ಕಂಪ್ನಿ ಮುಗಿಸ್ಕೊಂಡು ಹಂಗೆ ಡೈರೆಕ್ಟ್ ಹೊರಡೋಣ ಅಂತ ಅಂದ್ಕೊಂಡಿದ್ದು, ಪ್ಲಾನ್ ಹಾಕಿದ್ದು. ಆದರೆ ಇವಾಗ ಟೈಮ್ ನೋಡಿದ್ರೆ ಎಷ್ಟು ಗಂಟೆ ಮಗ? ಇವಾಗ 9 ಗಂಟೆ ಹೊರಡ್ತಾ ಇದ್ದೀವಿ. ಲೇಟ್ ಆಗುತ್ತೆ, ಏನೂ ಮಾಡೋಕ್ಕಾಗಲ್ಲ. ಯಾಕಂದರೆ ಹುಡುಗರಿಗೆ ತುಂಬ ಕೆಲಸಗಳಿರುತ್ತೆ, ಕಾರ್ಯಗಳಿರುತ್ತೆ, ಎಲ್ಲ ಮಾಡಿದ್ವಿ. ಹೊರಡೋಣ ಮಗ? ಓಕೆ ಬಾಯ್. ನೆಕ್ಸ್ಟ್ ಸಿಗೋಣ. ನೆಕ್ಸ್ಟ್ ಎಲ್ಲಿಗೆ? ನೆಕ್ಸ್ಟು ಪಯಣ, ನಮ್ಮ ಪಯಣ ತವ್ರ ಮನೆ ಕಡೆ. ನಮ್ಮವಳು ಕಟಿಂಗ್ ಮಾಡಿಸ್ಕೊಂಡು ನೀಟಾಗಿ ಗಡ್ಡ ಎಲ್ಲ ಟ್ರಿಮ್ ಮಾಡಿಸ್ಕೊಂಡು ಮಾತಾಡಿದ್ದು. ಟೈಮೇ ಸಿಕ್ಕಿಲ್ಲ, ಲೇಟ್ ಆಗ್ಬಿಟ್ಟಿದೆ. ಇವಾಗ ಹೋದ್ರೆ ಅಲ್ಲಿ ಏನೋ ಅಂತ ಗೊತ್ತಿಲ್ಲ. ನೀನು ಬೆಳಗ್ಗೆ ನಾನು ಫೋನ್ ಮಾಡಿದಾಗ, ಏನದು ವಾಟ್ರ್ ಬಾಟ್ಲು, ನೀನು ಫೋನ್ ಮಾಡಿದಾಗ ಐರನ್ ಮಾಡೋಣ ಅಂತ ತೆಗ್ದಿದ್ದೆ ಶರ್ಟ್ ಐರನ್ ಮಾಡ್ತಿದ್ದೆ ಸುಟ್ಟೋಗ್ಬಿಡ್ತು. ಏನು ಶರ್ಟು? ಫಾರ್ಮಲ್ ಶರ್ಟು ಸುಟ್ಟೋಗ್ಬಿಡ್ತು ಮಗ. ಅದಕ್ಕೆ ಈಗ ಹಾಫ್ ಶರ್ಟ್ ಹಾಕೊಂಡ್ಬಂದಿದ್ದೀನಿ. ಏನಂತಲ್ಲ, ಅಷ್ಟೊಂದು ಐರನ್ ಮಾಡ್ಬಿಟ್ಟು ಅಷ್ಟೊಂದು ಐರನ್ ಮಾಡಲ್ಲ, ಯಾವುದೋ ಗ್ಯಾನ್ದಲ್ಲಿ ಇಟ್ಬಿಟ್ಟಿದ್ದೀನಿ ಅಂತ ಸುಟ್ಟೋಗ್ಬಿಟ್ಟಿದ್ದೀನಿ. ಮಗ ನಿನ್ನ ಮನೆ ಕಟ್ತಾ ಇದೆಯಲ್ಲ, ಎಲ್ಲಿವರೆಗೂ ಬಂದಿದೆ ಈಗ? ಪ್ಲಿಂತ್ ಲೆವೆಲ್. ಹಾಂ, ಪಾಯ್ದ್ ಲೆವೆಲ್. ಇಂಗ್ಲೀಷು. ಹಾಂ, ಪಾಯ್ದ್ ಲೆವೆಲ್ ಬಂದಿದೆ. ಅದೆಲ್ಲ ಮಾಡು ಮಗ, ಹಾಕು ಮಗ ಯೂಟ್ಯೂಬ್ಗೆಲ್ಲ. ನೆಕ್ಸ್ಟ್ ಇವಾಗ ಬ್ಲಾಗ್ ಮಾಡ್ತೀನಿ, ಪ್ರಮೋಷನ್ ಮಾಡ್ಕೊಡ್ಬೇಕು. ಓಕೆ, ನೀನು ಹೇಳು ಸಾಕು. ಪ್ರಮೋಷನ್ ಎಲ್ಲ ಬಿಟ್ಟಿದ್ದು ನನಗೆ. ಸ್ಟಾರ್ಟ್ ನೋಡು, ಇದ್ಮೇಲೆಲ್ಲ ಸ್ಟಾರ್ಟ್ ಮಾಡು ಮಗ. ಯೂಟ್ಯೂಬ್ ಸ್ಟಾರ್ಟ್ ಮಾಡು. ಯೂಟ್ಯೂಬ್, ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಎಲ್ಲಾದ್ರಲ್ಲೂ ಹಾಕ್ತಾರೆ. ಬಾಡಿಗೆ ಬಂದಿರೋನವ್ರೆ, ಅವನು ದುಡ್ಡು ಕೇಳ್ತಾನೆ ಬೆಳಗ್ಗೆ 9 ಗಂಟೆಗೆ. ನಾವಿನ್ನೂ ನಾಷ್ಟನೇ ಮಾಡಿಲ್ಲ, ಕೇಳ್ತಾವನಲ್ಲ. ಅವ್ನು ಕುಡಿದ್ಬಿಟ್ಟು ಮಾಡೋಕೆ ಕಡಿ ಓಡಿಸ್ಬೇಡ ಅಂತಾನೆ, ಯಾರು ಹಿಡಿತಾರೆ ಅಂತ. ಇವನು ಕೊಡ್ರಿ ಅಂತ ಕುಡಿಯೋಕ್ಕೆ ಕೇಳ್ತಾವನು. ನೋಡಿ, ಇಂಥವ್ರು ಇದ್ರೆ ಹೆಂಗಿರುತ್ತೆ. ಬೆಳಗ್ಗೆ ಇನ್ನೂ ನಾಷ್ಟನೇ ಮಾಡಲ್ಲ. ಅಲ್ಲಿ ಡ್ರೈವರ್ ಅವನು, ಅವನೇ ತಾನೇ ಡ್ರೈವರು. ಹಿಂದೆಗಡೆ ಏನು ಇಟ್ಕೊಂಡು ಪೆಟ್ರೋಲ್ ಇಟ್ಕೊಂಡು ಹೋಗ್ತಾವನ. ಇಲ್ಲೊಂದು ಎಷ್ಟೋ ಜನ, ಸುಮಾರು ಜನ ಇದ್ದಾರೆ ಒಳ್ಳೊಳ್ಳೆ ಕಂಟೆಂಟ್ ಇಟ್ಕೊಂಡು ವ್ಲಾಗ್ ಮಾಡೋ ಅಂತ ವ್ಲಾಗರ್ಸ್ ಇದ್ದಾರೆ. ಅಂಥವ್ರಿಗೆ ಬೆಲೆನೇ ಸಿಕ್ಕಲ್ಲ. ಒಂದು ಯಾವುದು ಹುಣಸೆಹಣ್ಣು ಕಿತ್ಬಿಟ್ಟು ನೋಡಿ ಗಾಯ್ಸ್ ಹುಣಸೆಹಣ್ಣು, ನೋಡಿ ಒಂದು ಯಾವುದು ನಿಂಬೆಹಣ್ಣು ಕಿತ್ಬಿಟ್ಟು ನೋಡಿ ಗಾಯ್ಸ್ ನಿಂಬೆಹಣ್ಣು, ಒಂದು ಯಾವ್ದು ನೆಲ್ಲಿಕಾಯಿ ಕಿತ್ಬಿಟ್ಟು ನೋಡಿ ಗಾಯ್ಸ್ ನೆಲ್ಲಿಕಾಯಿ ಅಂತ ಅನ್ನೋರಿಗೆಲ್ಲ ಇವಾಗ ಒಳ್ಳೊಳ್ಳೆ ವ್ಯೂಸು, ಫಾಲೋವರ್ಸ್, ಲೈಕ್ಸ್. ಒಳ್ಳೆ ಕಂಟೆಂಟ್ ಹುಡುಕಿ ಕರೆಕ್ಟಾಗಿ ಮಾಡೋರಿಗೆ ಏನೂ ಇಲ್ಲ, ಬರೀ ಬದನೆಕಾಯಿ. ನೈಸ್ ರೋಡಿಗೆ ಎಂಟ್ರಿ ಆದ್ವಿ. ಏನು ಚೆನ್ನಾಗಿದೆ ನೈಸ್ ರೋಡು. ಎಲ್ಲ ಗಿಡ, ಎಲ್ಲ ಹೆಲಿಕಾಪ್ಟರು. ಫ್ಯಾನ್ ರೆಕ್ಕೆ ಕೊಡೋ ಹೆಲಿಕಾಪ್ಟರ್ ಅಲ್ಲ ಅದು. ಫ್ಯಾನ್ ರೆಕ್ಕೆ ಹೆಲಿಕಾಪ್ಟರ್. ನಾನು ಇನ್ನೂ ಚಿಕ್ಕ ಹುಡುಗ ಅಲ್ಲ ಮಗ, ನಾನು ದೊಡ್ಡವನಾಗಿದ್ದೀನಿ. ಮದುವೆ ಆಗೈತೆ ಕೂಡ ನನಗೆಲೇ. ಕಾರಿಗೆ 300 ತಗೊಂತಾರೆ ಅಂದ್ರೆ ದಿನಕ್ಕೆ 1000, ಎಷ್ಟು 1000 ಕಾರ್ಗಳು ಓಡಾಡಲ್ಲ, ಎಷ್ಟು 1000 ಇವ್ರಿಗೆ ಆಗಲ್ಲ ದುಡ್ಡು. ಹಾಕೋರು ನೋಡಿ 306 ರೂಪಾಯಿ. ವೆಜ್ಜಾನ್ ಗಾಡಿಗಳು ಓಡಾಡ್ತಾವೆ ನೈಸ್ ರೋಡಲ್ಲಿ. ಕಾರಿಗೆ 306. ಅದೇ ಥರ ಟ್ರಕ್ಗಳು ದೊಡ್ಡ ಇನ್ನೂ ಎಷ್ಟು ಅಂತಾರೋ, ಇನ್ನೂ ಜಾಸ್ತಿ ಇರ್ತೈತೆ ಅವ್ರು. ಒಂದು ಟ್ರಿಪ್ಪಿಗೆ ಹಿಂಗೆ ಹೋಗಿ 306, ಆ ಕಡೆಯಿಂದ 306. ಒಳ್ಳೆ ಬಿಸ್ನೆಸ್, ಒಳ್ಳೆ ಲೂಟಿ ಹೊಡಿತಾರೆ ಮಾತ್ರ. ಒಂದ್ಸತಿ ನಾವು ಇವಾಗ ಹೊಸೂರೋಡ್ ಹಿಂಗೆ ಹೋಗಿ ಅಂದ್ರೆ ಬರೀ 600 ರೂಪಾಯಿ ಟೋಲೆ ಕಟ್ಟಬೇಕಲ್ಲ. 612 ರೂಪಾಯಿ. ಯಾ ನನ್ನ ಮಗ 612 ರೂಪಾಯಿ ಟೋಲೆ ಕಟ್ಟಬೇಕು ಅಂತ ಎಲ್ಲ ಸುಲಿಗೆ ಮಾಡ್ತಾರೆ. ಒಬ್ಬೊಬ್ಬರದ್ದು 300 ರೂಪಾಯಿ ಅಂದ್ರೆ ಲಕ್ಷ ರೂಪಾಯಿ, 306 ರೂಪಾಯಿ. ಲೂಟಿ ಮಾತ್ರ ಸರಿಯಾಗಿ ಲೂಟಿ ಮಾಡ್ತಾರೆ. ಏನು ದಿನಕ್ಕೆ ಒಂದು ಕೋಟಿ ಮೇಲೆ ಹೊಡಿತಾರೆ ನಾವು.
ನಿಜಾಂಜನ ಬೆಂಗಳೂರಿಗೆ ಹೋಗೋವಂಥ ಪ್ರತಿಯೊಬ್ಬರು, ಆ ಕಡೆಯಿಂದ ಬರೋ ತುಮಕೂರಿಗೆ ಹೋಗೋರು ಪ್ರತಿಯೊಬ್ಬರು ಕಾರ್ಗಳೇ ಜಾಸ್ತಿ ಓಡಾಡೋದು ಬೈಕ್ಗಳಿಗಿಂತ. ನೋಡು ಬೈಕ್ಗಳು ನೋಡಿ, ಕಾರ್ಗಳೇ ಸರಿಯಾಗಿ ಓಡಾಡ್ದವಪ್ಪ. ನೋಡಿ ಈಗ ಪ್ರೆಸೆಂಟ್ ನೋಡಪ್ಪ, ಅಮೇರಿಕದ ಥರದ ನಮ್ಮ ದೇಶ ಹಾಕ್ಬೇಕಂದ್ರೆ ಫಸ್ಟ್ ರಾಜಕಾರಣಿಗಳು ಚೇಂಜ್ ಓ ನಮ್ಮ ಏನಂದ್ರೆ ಇಲ್ಲಿ ಭ್ರಷ್ಟಾಚಾರ, ಕರಪ್ಷನ್. ಇಲ್ಲಿ ನಮ್ಮಲ್ಲಿ ಕರಪ್ಷನ್ ಜಾಸ್ತಿ. ನಾಳೆ ನೀವು ಚೇಂಜ್ ಮಾಡ್ಬೇಕಲ್ಲ, ನೀನು MLA ಆಗಿ. ಪ್ರಜಾಕೀಯ ಮಾಡಿದ್ರೆ ಪ್ರಜಾಕೀಯ ಆಗುತ್ತೆ. ಅದು ಆ ಥರ ಒಂದು ಸತ್ಯಯುಗ ಬರಬೇಕು ಅಂತಂದರೆ ತುಂಬ ಟೈಮ್ ಹಿಡಿಯುತ್ತೆ. ತುಂಬ ಅಂದರೆ ತುಂಬ ಟೈಮ್ ಹಿಡಿಯುತ್ತೆ. ಏನಂತೀಯ ಮಿಸ್ಟರ್ ಯೋಗೇಶ್? ಯಾವುದೋ ಬೈಕ್ ಹೋಯ್ತು ಸೈಕ್ ಬೈಕ್. ರೈಸ್ ಒಳಗೆ ಒಳ್ಳೊಳ್ಳೆ ಬೈಕ್ಗಳು ಆಡ್ದವ ಮಗ ಅವ. ನನ್ನ ಮಕ್ಕಳು ಕರೆಕ್ಟಾಗಿ ಇಲ್ಲಿ ಡಿವೈಡರ್ ಮಾಡಿ ಏನಾದ್ರು ಮಾಡ್ಬೇಕು ತಾನೆ. ಎಲ್ಲ ಖಾಲಿ ಖಾಲಿ. ಒಂದು ಡಿವೈಡರ್ಗಳು ಹಾಕಿಲ್ಲ ಆ ಕಡೆ ಈ ಕಡೆ. ಅದು ಯಾಕೆ ಹಿಂಗೆ ಮಾಡ್ತಾರೆ? ದುಡ್ಡು ಮಾತ್ರ ಸರಿಯಾಗಿ ಕೇಳ್ತಾರೆ. ಕಾರಲ್ಲಿ ಏನೋ ಒಂಥರ ಬ್ಯಾಡ್ ಸ್ಮೆಲ್ ಬರ್ತಾ ಇತ್ತು ಅಂತ ಅಂದ್ಬಿಟ್ಟು ಇನ್ನೇನು ನಿಯರ್ ಹತ್ತತ್ರ ಸರ್ಜಾಪುರ ಹತ್ತತ್ರ ನಮ್ಮ ಹುಡುಗಿರೂರು ಹತ್ತತ್ರನೇ ಕಾರ್ ಹಾಕಿದ್ದೀವಿ ಸರ್ವಿಸ್ ಮಾಡ್ಸೋಣ, ವಾಟರ್ ಸರ್ವಿಸ್ ಅಂತ ಅಂದ್ಬಿಟ್ಟು. ಕಾರ್ ನನಗೆ ನೋಡ್ತಾ ಇದ್ರೆ ಯಾವುದೋ ಹಾರೋ ಅಕ್ಕಿ ಇದ್ದಂಗೆ ಐತೆ. ಎಲ್ಲ ಡೋರೆಲ್ಲ ಓಪನ್ ಮಾಡಿರೋಕ್ಕೆ ಒಂಥರ. ಇದು ಅವ್ರ ಅಕ್ಕೋರ್ ಮನೆ ನೋಡಿ. ನಮ್ಮ ವೈಫಲ್ಲಿ ಕಾಯ್ತಾ ಇದ್ದಾರೆ ನಮಗೋಸ್ಕರ. ನಮ್ಮ ಹುಡುಗಿ ಮನೆಯಲ್ಲಿ ರೀಸೆಂಟಾಗಿ ಸತ್ಯನಾರಾಯಣ ಪೂಜೆ ಮಾಡಿದ್ರು. ಸೊ ಅದಕ್ಕೆ ಚಿಕನ್ ಮಟನ್ ಏನು ತಿನ್ನಲ್ಲ ಅಂತ ಅಂದ್ಬಿಟ್ಟು ಅವ್ರ ಅಕ್ಕೋರ್ ಮನೆಯಲ್ಲಿ ಬೇಯಿಸಿದ್ದಾರೆ. ಈಗ ಅದಕ್ಕೆ ಡೈರೆಕ್ಟಾಗಿ ಅಲ್ಲಿಗೆ ಬಂದಿದ್ದೀವಿ. ಇದೇನು ಏನು ಹಾಕ್ಕೊಂಡಿದ್ದೆ? ಇದು ರೆಡಿ ಆದ? ಆಮೇಲೆ ಬಂದು ಹಾಕ್ಕೊಂತೀನಿ. ಬಾ ಹೊರಡೋಣ. ನಮಗೋಸ್ಕರ ಕಾಯ್ತಾ ಇದ್ದೀರಾ ಮೇಡಮ್? ಬರ್ತಾ ಇದ್ದಾರೆ ಅಂತ. ತಲೆ ಸುತ್ತದ. ಕೂತ್ಕೊ, ಒಳಗಡೆ ಕೂತ್ಕೊ ಪ್ಲೀಸ್. ಇದು ಮಲ್ಲಿಗೆ ಮುಂದೆಗಡೆ ಇಟ್ಕೊಳ್ಳಿ ಬಿಡು. ರಿಟರ್ನ್ ಬರಬೇಕಾದ್ರೆ ಯಾಕೋ ನನ್ನ ವೈಫು ಸ್ವಲ್ಪ ಅನ್ಕಂಫರ್ಟಬಲ್ ಫೀಲ್ ಆಗ್ತಿದ್ಲು. ಸೊ ಯಾಕೋ ತಲೆ ಸುತ್ತು ಅಂತ ಇದ್ಲು. ಸೊ ಅದಕ್ಕೋಸ್ಕರ ವಿಡಿಯೋ ಅಲ್ಲಿಗೆ ಸ್ಟಾಪ್ ಮಾಡಿದೆ, ಮಾಡೋಕ್ಕಾಗಿಲ್ಲ. ಸೊ ಇನ್ಮೇಲೆ ಇದೇ ರೀತಿ ವೀಡಿಯೋಸ್ ಬರ್ತಾ ಇರುತ್ತೆ. ದಯವಿಟ್ಟು ನೀವು ನಮಗೆ ಸಪೋರ್ಟ್ ಮಾಡಬೇಕು. ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಏನೋ ಒಂದು ಮಾಡಿ ಬೆಳೆಸಿ.